ಜಿ ಪರಮೇಶ್ವರ್ ಅವರ ಕನಸು 2004ರಲ್ಲಿ ಅವರೇ ಸ್ಥಾಪನೆ ಮಾಡಿದ್ದಂಥದ್ದು. ಸ್ವಾಮಿ, ತಮ್ಮನ್ನು ನಾವು ಕೇಳ್ತೀವಿ, ತುಮಕೂರು ವಿಶ್ವವಿದ್ಯಾನಿಲಯವು ಸಹ ಸಿದ್ಧಾರ್ಥ ವಿಶ್ವವಿದ್ಯಾನಿಲಯದ ರೀತಿ ಅಭಿವೃದ್ಧಿ ಮಾಡಿಸ್ಕೊಡಿ ಸ್ವಾಮಿ. ಸಿದ್ಧಾರ್ಥ ವಿಶ್ವವಿದ್ಯಾನಿಲಯವನ್ನು ಸಹ ಹೆಂಗೆ ನೀವು ಅಭಿವೃದ್ಧಿ ಮಾಡಿದ್ದೀರಾ ಅದೇ ರೀತಿ ತುಮಕೂರು ವಿಶ್ವವಿದ್ಯಾನಿಲಯವನ್ನು, ಏಕೆಂದರೆ ಸುದೀರ್ಘವಾಗಿ 37 ವರ್ಷದ ರಾಜಕಾರಣ ಮಾಡಿದ್ದೀರಾ. ನಮ್ಮ ಸಿದ್ಧಾರ್ಥ ವಿಶ್ವವಿದ್ಯಾನಿಲಯದ ರೀತಿ ನಮ್ಮ ವಿಶ್ವವಿದ್ಯಾಲಯವನ್ನು ಮಾಡಿಕೊಡಿ. ಹಾಗೆಯೇ ಬೆಳಗರ ಸರ್ಕಾರಿ ಶಾಲೆಯ ಒಂದು ಮಗು ನಾನು ಹೋಗೋಕ್ಕಾಗಲ್ಲ, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಯಿತು, ಆಟಕ್ಕೆ ತೊಂದರೆ ಆಯಿತು, ಒಂದು ಕಾಂಪೌಂಡ್ ಕಟ್ಟಿಸ್ಕೊಡಿ ಅಂತ ಪ್ರತಿಭಟನೆ ಧರಣಿ ಮಾಡೋಕ್ಕೆ ಬಂತು. ಆ ಮಗುವಿನ ಆಸೆ ಇನ್ನೂ ಸಹ ಈಡೇರ್ಸೋಕ್ಕಾಗಿಲ್ಲ. ಅದೇ ರೀತಿ ದಸರಾ ಖರ್ಚು ವೆಚ್ಚಗಳನ್ನು ಪ್ರಾಮಾಣಿಕವಾಗಿ ಜನರಿಗೆ ನೀವು ಹೇಳಿ. ಏಕೆಂದರೆ ಮೊನ್ನೆ ನೋಡಿದೆ, ಮಾಧ್ಯಮಗಳಲ್ಲಿ ನೋಡಿದೆ, ಆ ದಸರಾ ಇದಕ್ಕೆ ಟೆಂಟ್ ಹಾಕಿದಂಥ ಒಬ್ಬ ವ್ಯಕ್ತಿ ಜನಸ್ಪಂದನ ಸಭೆಯಲ್ಲಿ ಅರ್ಜಿ ಕೊಡ್ತಾ ಇದ್ದನ್ನು ನಾವು ನೋಡಿದ್ವಿ. ಈ ಥರದ ಪ್ರಕರಣಗಳಿದೆ, ದಯಮಾಡಿ ಮುಕ್ತವಾಗಿ ಪಾರದರ್ಶಕವಾಗಿ ಹೇಳಿ. ಅದೇ ರೀತಿ ಕಳೆದ 3 ವರ್ಷಗಳಿಂದ ಗಣಿಬಾಧಿತ ಪ್ರದೇಶಗಳಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ನಾವು ಪರಮೇಶ್ವರ್ ಅವರ ಜೊತೆ ಮುಕ್ತವಾಗಿ ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ. ಇವೆಲ್ಲವಕ್ಕೂ ಸಂಬಂಧಪಟ್ಟಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಿರುವತ್ತಿಗೆಯನ್ನು ತರಲಿ, KRS ಪಕ್ಷವು ಸಹ ಆಡಳಿತದ ಕಿರುವತ್ತಿಗೆಯನ್ನು ತರುತ್ತೆ. ಮುಕ್ತವಾಗಿ ನಾವು ಚರ್ಚೆ ಮಾಡೋಣ. ಒಟ್ಟಾರೆ ಜನರಿಗೆ, ಈ ಜಿಲ್ಲೆಯ ಜನರಿಗೆ ಪ್ರಶ್ನೆ ಮಾಡ್ತಕ್ಕಂಥವ್ರಿಗೆ ತಾವು FIR, ಕೇಸು, ಜೈಲಿನ ಭಾಗ್ಯವನ್ನು ಕೊಟ್ಟು ಪ್ರಜಾಪ್ರಭುತ್ವವನ್ನು ನೀವು ಅಡಗಿಸೋದಕ್ಕೆ ಸಾಧ್ಯ ಇಲ್ಲ.